ಆರೋಗ್ಯದ ಕಣಜವೇ ಆಗಿರುವಂತಹ ಬಿಲ್ವಪತ್ರೆ ಎಲೆಯಿಂದ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳು ಯಾವತ್ತೂ ಪೆಪ್ಸಿ, ಕೋಕೋ ಕೋಲಾ, ಮಿರಿಂಡಾ, ಥಮ್ಸ್ ಅಪ್ ಇನ್ಯಾವುದ್ಯಾವುದೋ ಅನ್ಹೆಲ್ತಿ ಸಾಫ್ಟ್ ಡ್ರಿಂಕ್ಸ್ನೆಲ್ಲ ಮರ್ತೇ ಬಿಡ್ತಾರೆ. ಅಮ್ಮ ಈ ಥರ ಜ್ಯೂಸ್ನೇ ಮಾಡಿಕೊಡು ಅಂತ ನಿಮ್ಮ ಹಿಂದೆಯೇ ಓಡಾಡ್ತಾ ಇರ್ತಾರೆ. ಈ ಜ್ಯೂಸ್ ಮಾಡಲಿಕ್ಕೆ ನಾನು 50 ಗ್ರಾಮ್ ಕಲ್ಸಕ್ಕರೆಯನ್ನು ಚೆನ್ನಾಗಿ ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಪಾತ್ರೆಗೆ ನಾನು ಒಂದು ಎಳ್ನೀರನ್ನು ಕಟ್ ಮಾಡಿ ಅದರಲ್ಲಿರುವ ನೀರು ಮತ್ತು ಗಂಜಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು 2 ಸ್ಪೂನ್ ನೆನೆಸಿಟ್ಟಿರುವಂಥ ಸಬ್ಜಾ ಸೀಡನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಹಿಡಿ ಬಿಲ್ವಪತ್ರೆ ಎಲೆಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ಅದಕ್ಕೆ ನಾನು 1 ಗ್ಲಾಸ್ ನೀರನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಂದು ಅದನ್ನು ಕೂಡ ಸೋಸ್ಕೊಳ್ತಾ ಇದ್ದೀನಿ. ಈಗ ಬಿಲ್ವಪತ್ರೆ ಎಲೆಯ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನಾವು ಪ್ರತಿನಿತ್ಯ 4 ಅಥವಾ 5 ಬಿಲ್ವಪತ್ರೆ ಎಲೆಯನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತೆ. ರಕ್ತದಲ್ಲಿನ ಗ್ಲೂಕೋಸನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ.